ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತಿನ ನನ್ನ ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಸುಮಾರು ದಿನಗಳೇ ಆಗಿದೆ ಈ ಥರ ನನ್ನ ರೂಟೀನ್, ನನ್ನ ದಿನಚರಿ ವ್ಲಾಗ್ಗಳನ್ನ ಹಾಕಿ. ಹಾಗಾಗಿ ನೀವು ಕೂಡ ನನ್ನ ಚಾನಲಲ್ಲಿ ದಿನಚರಿ ವ್ಲಾಗ್ಗಳನ್ನ ನೋಡಿ ತುಂಬ ದಿನಗಳೇ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಕ್ಯಾಶುವಲ್ ವ್ಲಾಗ್ನ ಮಾಡ್ತಾಯಿದ್ದೆ, ಬಟ್ ಈ ಥರ ಒಂದು ವೀಡಿಯೋಸ್ನ ಮಾಡಿರಲಿಲ್ಲ, ತುಂಬ ದಿನಗಳಾಗಿತ್ತು. ಬಟ್ ಹಾಗಾಗಿ ಇವತ್ತು ಕಂಪ್ಲೀಟಾಗಿ ವ್ಲಾಗ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಹೊಲದಲ್ಲಿ ಲೇಬರ್ಸ್ ಇದ್ದಾರೆ, ಜೊತೆಗೆ ನಮ್ಮ ಮನೆಯಲ್ಲೂ ಎಲ್ಲರೂ ಹೋಗಿದ್ದಾರೆ, ಯಾರೂ ಇಲ್ಲ, ಮನೇಲಿ ಒಬ್ಬಳೇ ಇರೋದು. ಮನೇಲಿ ಅಡುಗೆ ಮಾಡಿಕೊಂಡು ಬುತ್ತಿ ತೊಗೊಂಡು ಎಲ್ಲ ಹೊರಟು ಹೋದರು. ಸೊ ಎಲ್ಲ ಮಾಡಿ ಎಲ್ಲ ಹರಡಿ ಬಿಟ್ಟು ಅಲ್ಲೇದಲ್ಲೇ ಹಾಕಿ ಹೋಗಿರೋದು, ಹರಡಿರೋದು ಎಲ್ಲ ಹಾಗೆ ಇದೆ. ಎಲ್ಲ ಪ್ರತಿಯೊಂದು ಕೆಲಸಗಳನ್ನೂ ಇನ್ಮೇಲೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ಎಲ್ಲಿ ಬಿಟ್ಟಿದ್ದಲ್ಲೇ ಹಂಗಂಗೆ ಇದೆ. ಸೊ ಹಾಗಾಗಿ ಇವತ್ತು ಎಲ್ಲನೂ ಈಗ ಮಾವಿನಕಾಯಿ ಬಿಟ್ಟಿತ್ತು ಗಿಡದಲ್ಲಿ, ಹಾಗಾಗಿ ಇನ್ಮೇಲೆ ಮನೆ ಹತ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಉಪ್ಪಿನಕಾಯಿಗಳು ಖಾಲಿಯಾಗಿತ್ತು, ಉಪ್ಪಿನಕಾಯಿ ಹಾಕೊಳ್ಳೋಣ ಅಂತ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಒಣ ಹಾಕಿದ್ದಾರೆ. ಅಂದರೆ ಒಣಗಿಸಿ ಹಾಕಿದರೆ ತುಂಬ ದಿನಗಳು ಬಾಳಿಕೆ ಬರುತ್ತೆ. ಹಾಗಾಗಿ ಒಣಗಿಸಿ ನಾವು ಜಾಸ್ತಿ ಮಾವಿನಕಾಯಿ ಒಣಗಿಸ್ಬಿಟ್ಟು ಅದನ್ನು ಉಪ್ಪಿನಕಾಯಿನ ಹಾಕ್ಕೊಳ್ತೀವಿ. ಹಾಗಾಗಿ ಅದನ್ನು ಮಾವಿನಕಾಯಿ ಕೂಡ ಒಣಗಾಕಿದ್ವಿ, ಅದನ್ನೆಲ್ಲನೂ ಬಿಸಿಲಿಗೆ ಹಾಕಿ ತೆಗೆದು ಬಿಸಿಲಿಗೆ ಹಾಕಿದ್ದೀನಿ. ಅದಾದಮೇಲೆ ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿ ಬಿಟ್ಟೋಗಿರೋ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ತೊಳೆಯೋದೆಲ್ಲ ಹೊರಗಡೆ ಹಾಕಬೇಕು. ಇವಾಗ ಒಳಗಡೆ ಶಿಂಕ್ ಇಲ್ಲ, ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಏನು ತೊಳ್ಕೊಬೇಕಂದ್ರೂ ಹೊರಗಡೆ ಬರಬೇಕು, ಒಂದು ಕೈ ತೊಳ್ಕೊಬೇಕಂದ್ರೂ ಹೊರಗಡೆ ಬರಬೇಕು, ಈ ಥರ ಆಗ್ತೈತೆ. ಹಾಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ನೆನೆಸ್ಬಿಡೋಣ. ಮುದ್ದೆ ಮಾಡಿರೋ ಪಾತ್ರೆ ಎಲ್ಲ ಅಂಟ್ಕೊಂಡಿರುತ್ತೆ, ಹಾಗೆ ಸಡನ್ನಾಗಿ ಹೋಗಿ ತೊಳೆಯೋಕ್ಕಾಗಲ್ಲ. ಹಾಗಾಗಿ ಮುಂಚೆ ಎಲ್ಲ ಪಾತ್ರೆಗಳು ತೊಳೆಯೋದು ಏನಿರುತ್ತೆ ಎಲ್ಲ ಹೊರಗಡೆ ಹಾಕಿ ಎಲ್ಲ ನೆನೆಸ್ಬಿಟ್ಟು ಬಂದು ಆಮೇಲೆ ತೊಳ್ಕೊಳ್ಳೋಣ ಅಂತ. ಸೊ ಅದಾದಮೇಲೆ ಬಂದು ಇಲ್ಲಿ ನಾವು ಈಗ ಬಿಸಿಲುಗಾಲ, ತುಂಬಾ ಬಿಸಿಲು, ಅಂದರೆ ಸಿಕ್ಕಾಬಟ್ಟೆ ಬಿಸಿಲು, ನಿಲ್ಲಕ್ಕಾಗ್ತಾಯಿಲ್ಲ, ಕೂರೋಕ್ಕಾಗ್ತಾಯಿಲ್ಲ, ನೀರಂತೂ ಕುಡಿಯೋಕ್ಕೆ ಆಗಲ್ಲ. ಸುಮ್ಮನೆ ನೀರಿಟ್ಟರೆ ಬಿಸಿನೀರು ಕುಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ತಣ್ಣೀರು ಬೇಕು ಅಂತ ಈ ರೀತಿ ಗುಡಾಣ ಇಟ್ಟಿದ್ದೀವಿ. ನಮ್ಮ ಕಡೆ ಇದನ್ನು ಗುಡಾಣ ಅಂತೀವಿ, ಸೋರೆ ಅಂತಾರೆ, ಏನೇನೋ ಅಂತಾರೆ. ಸೊ ಈ ಥರ ಗುಡಾಣನ ಇಟ್ಟಿದ್ದೀವಿ. ಅದ್ರ ಕೆಳಗಡೆ ಮರಳಿರುತ್ತೆ ನೋಡಿ, ಮರಳು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಾಕಿ ಅದನ್ನು ಇಟ್ಟಿರ್ತೀವಿ. ಅದಕ್ಕೆ ಏನಾದರೂ ಒಂದು ಈ ರೀತಿ ಬಟ್ಟೆ ಏನಾದರೂ ಒಚ್ಚೋದ್ರಿಂದ ಅದು ತಂಪಾಗಿರುತ್ತೆ, ಕೂಲ್ ಆಗ್ತವೆ ನೀರು ಅನ್ನೋ ಕಾರಣಕ್ಕೆ ಯಾವಾಗಲೂ ನೆನೆಸಿ ಹಾಕ್ತಾ ಇರಬೇಕು. ಹಾಗಾಗಿ ಟವಲ್ಲು, ಈ ಥರ ಬಟ್ಟೆ ಏನಾದರೂ ಒಂದು ಹಾಕಬೇಕು. ಅದನ್ನು ಕೂಡ ಟವಲ್ ಕೂಡ ಹಾಕಿದ್ದೀವಿ, ಅದನ್ನು ತೆಗೆದು ನೆನೆಸಿ ಮತ್ತೆ ಒದಿಸಿದ್ದೀನಿ. ಸೊ ಇಲ್ಲಾಂದರೆ ನೀರು ಕುಡಿಯೋಕ್ಕಾಗಲ್ಲ. ಫ್ರಿಡ್ಜಲ್ಲಿ ಇಟ್ಟಿರೋ ನೀರೆಲ್ಲ ಕುಡಿಯಲ್ಲ ನಮ್ಮ ಮನೇಲಿ ಯಾವತ್ತು, ಅಂದರೆ ಕುಡಿಯಲ್ಲ ಅದರೊಳಗೆ ಇಟ್ಕೊಂಡು, ಏಕೆಂದರೆ ನೆಗಡಿ ಆಗುತ್ತೆ, ತಲೆನೋವು, ಶೀತ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ ಅಂತ ನಾವು ಯಾರೂ ಫ್ರಿಡ್ಜಲ್ಲಿ ನೀರು ಇಟ್ಕೊಂಡು ಕುಡಿಯಲ್ಲ. ಹಾಗಾಗಿ ಈ ಥರ ಒಂದು ಗುಡಾಣನ ಇಟ್ಬಿಟ್ಟಿದ್ದೀವಿ ನೀರಿಗಂತ. ಸೊ ಅದೆಲ್ಲ ಆದಮೇಲೆ ಬಂದು ಗಿಡಕ್ಕೆ ನೀರು ಹಾಕಿ ಪಾತ್ರೆಗಳೆಲ್ಲ ನೆಂದಿಟ್ಟು ಅಷ್ಟರಲ್ಲಿ ಎಲ್ಲನೂ ತೊಳ್ಕೊಳ್ತಾ ಇದ್ದೀನಿ. ನನಗೆ ಇದು ಹೊರಗಡೆ ಕುತ್ಕೊಂಡು ಪಾತ್ರೆ ತೊಳೆಯೋದಂದರೆ ಸ್ವಲ್ಪ ಆಗೋದೇ ಇಲ್ಲ, ನಾನು ರೆಗ್ಯುಲರಾಗಿ ತೊಳೆಯಲ್ಲ. ನನ್ನ ಬೆರಳು ಸ್ವಲ್ಪ ನೋವಾಗಿದೆ, ಹಾಗಾಗಿ ನೀರಲ್ಲಿ ಆಡೋ ಕೆಲಸಗಳನ್ನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬಟ್ ಇವತ್ತು ಯಾರೂ ಇಲ್ಲ ಮನೇಲಿ ಅನ್ನೋ ಕಾರಣಕ್ಕೆ ತೊಳಿತಾ ಇದ್ದೀನಿ. ಫೈನಲಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಸೊ ಮುಗಿಸಿದಾಯಿತು. ಈಗ ಬಂದು ಒಳಗಡೆ ಬೇರೆ ಕೆಲಸಗಳನ್ನ ನೋಡ್ಕೊಳ್ಬೇಕು. ಕೋಳಿಗಳಿದೆ ನಮ್ಮ ಮನೇಲಿ, ಹಾಗಾಗಿ ಮೊಟ್ಟೆಗಳಿರ್ತವೆ. ಯಾವುದಾದ್ರೂ ದಿನ ಯಾವುದಾದ್ರೂ ಇಡ್ತಾ ಇರ್ತವೆ. ಸೊ ಹಾಗಾಗಿ ಮೊಟ್ಟೆ ಇಟ್ಟಿದೆಯಾ ಅಂತ ನೋಡಿಬಿಟ್ಟು ಮೊಟ್ಟೆನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ಒಳಗಡೆ ಬಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿದರು ನಮ್ಮಮ್ಮ. ಆಲ್ರೆಡಿ ತೋರಿಸ್ದೆ ನಿಮಗೆ. ಅಂದರೆ ಲೇಬರ್ಸು ಇದ್ದರು ಜಾಸ್ತಿ, ಅಂದರೆ ಹೊಲದಲ್ಲಿ ಹೋಗ್ಬೇಕಲ್ವ, ಹಾಗಾಗಿ ಮುದ್ದೆ ಸಾಂಬಾರನ್ನು ಮಾಡಿಕೊಂಡು ತೊಗೊಂಡು ಹೋದರು. ನನಗೆ ನುಗ್ಗೆಕಾಯಿ ಸಾಂಬಾರು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂತ ಆನಿಯನ್ನೆಲ್ಲ ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದೋಸೆ ಮಾಡೋದ್ರಿಂದ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರೆ ಅದು ಸ್ವಲ್ಪ ಅಂದರೆ ಬೇಯೋದು ಕಷ್ಟ ಆಗುತ್ತೆ, ಅದಲ್ಲದಂತೆ ತಿರುವಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬೆಂದೋಗುತ್ತೆ, ಈಸಿಯಾಗಿ ನಾವು ಈ ಥರ ತಿರುವಾಕ್ಕೊಳ್ಬೋದು ದೋಸೆನ. ಸೊ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮತ್ತು ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಚಟ್ನಿ
ಚಟ್ನಿ ಇದೆ, ಚಟ್ನಿ ಜೊತೆ ತಿಂತೀನಿ. ಹಾಗಾಗಿ ಸೊ ಈಗ ಅದೆಲ್ಲನೂ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಿಟ್ಟು ಜೊತೆ ಏನು ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ, ಹಂಗೆ ಸಪ್ರೇಟಾಗಿ ಹಾಕ್ತೀನಿ. ಹಿಟ್ಟು ಸಪ್ರೇಟು, ಇದು ಸಪ್ರೇಟು. ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಈಗ ಏನು ಹಂಚನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಒಲೆ ಮೇಲೆ, ಗ್ಯಾಸ್ ಮೇಲೆ ಇಟ್ಕೊಂಡು. ಸೊ ನೋಡಿ, ಸಿಂಕ್ ಇಲ್ದಿರೋದಕ್ಕೆ ಮನೇಲಿ ಎಷ್ಟು ತಲೆನೋವಾಗುತ್ತೆ ಅಂದರೆ, ಪ್ರತಿಯೊಂದು ಏನು ತಗೊಂಡ್ರು ಒಂದು ಸ್ಪೂನ್ ತೊಗೊಂಡ್ರು ತೊಳಿಬೇಕು. ನಾವು ಏನಾದರೂ ಮುಟ್ಟಿದ್ರೂ ಕೈ ತೊಳ್ಕೊಳ್ಬೇಕು, ಅದು ಆಲ್ರೆಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಪದೇ ಪದೇ ಅಲ್ಲಿ ಒಂದು ಇದನ್ನಿಟ್ಟಿರ್ತೀವಿ ನಾವು, ಮುಸ್ರೆ ಬಕೀಟು. ಸೊ ಅದರಲ್ಲೇ ತೊಳ್ಕೊಬೇಕು. ಆಗಲೆಲ್ಲ ಹೋಗಬೇಕು ಅನಿಸುತ್ತೆ, ಹೊರಗಡೆ ಹೋಗಬೇಕು. ಏನಾದರೂ ದೊಡ್ಡದು ಈ ಥರ ಇದೆ ಏನಾದರೂ ತೊಳ್ಕೊಬೇಕಂದ್ರೆ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಸಿಂಕ್ ಇಲ್ದಿರೋದಕ್ಕೆ. ಸೊ ಈಗ ಹಿಟ್ಟನ್ನು ಏನಿರುತ್ತೆ ನೋಡಿ, ಮಾಮೂಲಿ ಮಸಾಲೆ ದೋಸೆಗೆಲ್ಲ ನೆನೆಸಿ ರುಬ್ಬಿ ಇಟ್ಟಿರ್ತೀವಲ್ಲ, ಆ ಥರ ಹಿಟ್ಟು ಮನೇಲಿ ರುಬ್ಬಿ ಇಟ್ಟಿದ್ವಿ, ಫ್ರಿಡ್ಜ್ ಒಳಗೆ ಇಟ್ಟಿಟ್ಟಿದ್ವಿ. ಸೊ ಹಾಗಾಗಿ ಇವಾಗ ಬೇಕಂದಾಗ ಈ ಥರ ಹಾಕ್ಕೊಂಡು ತಿನ್ನೋದು. ಅದಕ್ಕೆ ದೋಸೆ ಹಿಟ್ಟನ್ನ ಹಾಕಿಬಿಟ್ಟು ಮಸಾಲೆ ದೋಸೆ ಥರ ಏನು ತೆಳ್ಳಗೆ ಅದನ್ನು ಈ ಥರ ಮಾಡೋದೇನು ಬೇಡ, ಹಾಕಿಬಿಟ್ಟು ಹಾಗೆ ಬಿಟ್ಬಿಟ್ಟು ಅದಕ್ಕೆ ಮೇಲೆ ನಾವೇನು ಕಟ್ ಮಾಡಿ ಇಟ್ಟಿರ್ತೀವಿ ನೋಡಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮೇಲೆ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ಅದನ್ನು ಟಾಪಿಂಗ್ಸ್ ಹಾಕ್ಕೊಂಡು ನಾವು ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ಮಿಕ್ಸ್ ಮಾಡಿ ಹಾಕ್ಕೊಂಡ್ರು ಹಾಗೆ ಆಗುತ್ತೆ, ಇದು ಹಾಕ್ಕೊಂಡ್ರು ಹಾಗೆ ಆಗುತ್ತೆ. ಬಟ್ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೆಳಗಡೆ ಸೀದಾ ಸೇರಿಬಿಟ್ಟು ಸ್ವಲ್ಪ ಅಂದರೆ ಎತ್ತಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ. ಮಾಡ್ತಾಯಿದ್ದೆ. ಹಾಗೆ ನಮ್ಮೂರಲ್ಲಿ ಒಂದು ಅಜ್ಜಿ ಕೂಡ ಬಂದರು, ಎಲೆ ಇದೆಯಾ ಅಂತ ಕೇಳ್ಕೊಂಡು ಹೋಗೋಕ್ಕೆ ಬಂದಿದ್ದರು. ಇವತ್ತೇ ಮನೇಲಿ ಎಲೆ ಇರಲಿಲ್ಲ, ನಾನು ನೋಡಿದೆ ಇದಾವ ಅಂತ. ಇವತ್ತೇ ಖಾಲಿಯಾಗಿದ್ವು, ಇರಲಿಲ್ಲ ಮನೇಲಿ, ಇಲ್ಲ ಅಂತ ಹೇಳಿದೆ. ಕುತ್ಕೊಂಡು ಮಾತಾಡ್ತಾಯಿದ್ರು. ಹಾಗೆ ನಾನು ಕೂಡ ದೋಸೆನ ಹಾಕ್ತಾಯಿದ್ದೆ. ಸೊ ಈ ಥರ 2 ದೋಸೆ ಹಾಕ್ಕೊಂಡೆ ಅಷ್ಟೇ ನನಗೆ ಮಾತ್ರ. ಅವರೆಲ್ಲ ಊಟ ಮಾಡಿಕೊಂಡು, ಅಂದರೆ ಬುತ್ತಿ ತೊಗೊಂಡು ಆಲ್ರೆಡಿ ಹೊಲ್ದಕ್ಕೆ ಹೋಗಿದ್ರಲ್ವ. ಸೊ ಹಾಗಾಗಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿತ್ತು. ಈಗ ನಾನು ಕೂಡ ಫೈನಲಾಗಿ ತುಂಬಾ ಲೇಟಾಗಿ ಇವತ್ತು ಬೆಳಗ್ಗೆ ತಿಂಡಿ ಊಟ ಅಂತಲೇ ಹೇಳ್ಬೋದು, ಅದನ್ನು ಮಾಡ್ಕೊಂಡಿದ್ದಾಯಿತು. ಬೆಳಗ್ಗೆ ಏನು ನಮ್ಮ ಮನೇಲಿ ಕೆಲಸ ಅದು ಇದು ಗಂಡಾಳು ಇನ್ನಾಳು ಬರ್ತಾ ಇರೋದ್ರಿಂದ ಬೆಳಗ್ಗೆ ಹೊತ್ತು, ನಮ್ಮ ಹಳ್ಳಿ ಕಡೆ ಬೆಳಗ್ಗೆ ಹೊತ್ತೇ ತಿಂಡಿ ಮಾಡೋದು ಅಂದರೆ ಏನು ಮಾಡಲ್ಲ, ಜಾಸ್ತಿ ಮುದ್ದೆ ಸಾಂಬಾರನ್ನೇ ಮಾಡೋದು. ಸೊ ಹಾಗಾಗಿ ನಾನು ಕೂಡ ತಿಂದು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಈಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇ ಈಗ ಸಿಂಕ್ ಇಲ್ದಿರೋದ್ರಿಂದ, ಅಂದರೆ ನೆಲ್ಲಿ ಇಲ್ವಲ್ಲ, ಟ್ಯಾಪ್ ಇಲ್ವಲ್ಲ, ಹಾಗಾಗಿ ಅದಕ್ಕೂ ಒಂದು ಇಟ್ಕೊಂಡು ನೀರನ್ನ ಹಾಕ್ಕೊಳ್ಬೇಕು. ಅಡುಗೆ ಕೆಲಸ ಮಾಡೋಕ್ಕೆ, ಕೈ ತೊಳ್ಕೊಳ್ಳೋಕ್ಕೆ, ಏನಾದ್ರು ತೊಳಿಯೋಕ್ಕೆ, ಅದಕ್ಕೆಲ್ಲ ನೀರು ಬೇಕಲ್ವಾ, ಅದಕ್ಕೆಲ್ಲನೂ. ಹಾಗಾಗಿ ಅದನ್ನು ಕೂಡ ಒಂದು ದೊಡ್ಡ ಗುಂಡಿ ಥರ ಇಟ್ಕೊಂಡು ಅದರೊಳಗೆ ನೀರನ್ನ ತುಂಬಿಸಿ ಇಟ್ಕೊಳ್ಬೇಕು. ಸಿಂಕಿಲ್ಲ ಬಟ್ಟನಂಗೆ ನೀರು ತರೋಕ್ಕೆ, ಹಾಗಾಗಿ ಅದನ್ನು ಕೂಡ ತುಂಬಿಸಿ, ಅದನ್ನು ಕೂಡ ತೊಳೆದು, ಅದನ್ನು ಕೂಡ ತುಂಬಿಸಿ ಇಡ್ತಾ ಇದ್ದೀನಿ. ಅದು ಸೋರೆಗೆ ಏನಿರುತ್ತೆ ಅದರೊಳಗೆ ಫಿಲ್ಟ್ರ್ ನೀರು, ನಾವು ಕುಡಿಯೋ ನೀರು ಹಾಕ್ಕೊಂಡು ಇದಕ್ಕೆ ನಾರ್ಮಲ್ ಟ್ಯಾಪ್ ವಾಟ್ರನ್ನ ಹಾಕ್ಕೊಳ್ತೀವಿ. ಅದೇ ರೀತಿ ಎಲ್ಲ ತೊಳೆದಿಟ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ರಾಶಿ ಬಿದ್ದಿತ್ತು. ಇವಾಗ ನಾನು ತೊಳೆದಿರೋದು ಮತ್ತು ನೆನ್ನೆ ತೊಳೆದಿರೋದು ಎಲ್ಲನೂ ಹಂಗೆ ಬಿದ್ದಿತ್ತು. ನಾನಂತೂ ಸುಮಾರು 15 ದಿನದಿಂದ, ಒಂದು ವಾರ 15 ದಿನದಿಂದ, ಅಂದರೆ ಈ ಕಡೆ ಎಲ್ಲ ತಲೆ ಹಾಕಿಲ್ಲ, ಕೆಲಸನೂ ಮಾಡಿಲ್ಲ, ಏನೂ ನೋಡಿಲ್ಲ. ಸೊ ಹಾಗಾಗಿ ಎಲ್ಲ ಒನ್ ಟೈಮ್ ಕ್ಲೀನ್ ಮಾಡಿಬಿಡೋಣ. ನಾನೇನಾದರೂ ಅಡುಗೆ ಮನೆ ಕಡೆ ಬಂದೆ, ಮನೇಲಿ ಯಾರೂ ಇಲ್ಲ ಅಂದರೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡ್ಬೇಕು ನನಗೆ. ಹಂಗೆ ಅರ್ಧ ಒಂದು ಕೆಲಸ ಮಾಡಿ ಪಾಡಿಗೆ ಓಕೆ ಮುಗೀತಲ್ಲ ಅಂತ ಸುಮ್ಮನಾಗಲ್ಲ, ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಪಾತ್ರೆಗಳನ್ನೆಲ್ಲ ಒರೆಸಿ ಎತ್ತಿಟ್ಟು, ಮನೇಲಿ ಹಂಗೆ ಪಾತ್ರೆ ತೊಳೆದ್ಬಿಟ್ಟು ಹಂಗಂಗೆ ಇಟ್ಟಿರೋದ್ರಿಂದ ಅದೆಲ್ಲ ಏನಾಗುತ್ತೆ, ವೈಟು ಉಪ್ಪು ಥರ ಹಡ್ರು ಬಿಟ್ಟಿರುತ್ತೆ. ಸೊ ಅದೆಲ್ಲ ಒರೆಸ್ಕೊಂಡು ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಂಡು, ಅದರಲ್ಲಿ ಬೇರೆ ಎಷ್ಟು ಈ ಥರ ಜಾಗದಲ್ಲಿ ಇಟ್ಕೊಂಡಿರೋದಕ್ಕೂ ಅದಕ್ಕೂ ಫುಲ್ಲೆಲ್ಲ ಹಡ್ಕೊಬಿಟ್ಟಿರೋ ಥರ ಇರುತ್ತೆ. ಎಲ್ಲ ಎತ್ತಿಟ್ಟಿದ್ರೆ ಒಂದು ಸ್ವಲ್ಪ ನೋಡೋಂಗಾದರೂ ಇರುತ್ತೆ. ಹಾಗಾಗಿ ಎಲ್ಲ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಂಡು ಒರೆಸಿ ಎಲ್ಲ ನೀಟ್ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ಏನು ಖಾಲಿ ಆಗಿರುತ್ತಲ್ಲ ಬಾಕ್ಸ್ಗಳು, ಅದನ್ನೆಲ್ಲ ಏನೇನಿಲ್ಲ ಅದೆಲ್ಲ ರೀಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಆ ಕವರ್ಗಳೆಲ್ಲ ಅಲ್ಲಿ ಇಟ್ಕೊಳ್ಳೋದು ತಪ್ಪುತ್ತೆ ಅಂದ್ಕೊಂಡು ಎಲ್ಲನೂ ಈಗ ಇದು ಮುದ್ದೆಗೆ ಹಾಕೋದು ನುಚ್ಚು, ಅದನ್ನೆಲ್ಲ ತುಂಬಿಟ್ಕೊಂಡು, ಈಗ ಉಪ್ಪು ಖಾಲಿಯಾಗಿತ್ತು, ಉಪ್ಪನ್ನು ಕೂಡ ಅದನ್ನು ರೀಫಿಲ್ ಮಾಡಿಕೊಂಡೆ. ಅದಾದಮೇಲೆ ಅರಿಶಿನ ಖಾಲಿಯಾಗಿತ್ತು, ಅದನ್ನು ಅರಿಶಿನ ಕೂಡ ರೀಫಿಲ್ ಮಾಡಿ, ಏನೇನು ಇಲ್ಲ ನೋಡಿ ಅದನ್ನೆಲ್ಲ ಬಾಕ್ಸಿಗೆ ತುಂಬಿ ಎತ್ತಿಟ್ಕೊಂಡು ಬಿಡೋಣ ಅಂದ್ಕೊಂಡು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ.
ಇದೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಇಲ್ಲಿರೋದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ. ಅದು ನೋಡಿ ಗೂಡಲ್ಲಿ ಎಷ್ಟು ಐಟಮ್ಸ್ ಇದ್ದಾವೆ ಅಂದರೆ ಏನು ತೊಗೊಂಡ್ರು ಗೂಡಲ್ಲಿ ಇಡೋದು. ನನಗೆ ಆ ಥರ ಗೂಡಲ್ಲಿ ಏನು ಇಡಬಾರ್ದು. ನನಗೆ ಎಲ್ಲಿ ತಗೊತೀವೋ ಅಲ್ಲಿ ಇಡಬೇಕು. ನನಗೆ ಅದು ಇಷ್ಟನೇ ಆಗಲ್ಲ ಗೂಡೊಳಗೆ ಎಲ್ಲ ಜಾಸ್ತಿ ಈ ಥರ ಏನು ಸಿಕ್ಕಿದ್ರೆ ಅದನ್ನೇ ಇಡೋದು ಆ ಥರ. ಆಗ ಫಸ್ಟ್ ನನಗೆ ಗೂಡು ಕ್ಲೀನ್ ಮಾಡಬೇಕು ಥರ ಅನಿಸ್ಬಿಡುತ್ತೆ. ಬಾಕ್ಸ್ಗಳೆಲ್ಲ ಎತ್ತಿ ಅದೇ ಜಾಗಕ್ಕೆ ಇಡಬೇಕು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಒರೆಸ್ಕೊಂಡು ಅದಾದಮೇಲೆ ಈ ಬಾಕ್ಸ್ಗಳು ಇಡ್ತೀವಲ್ಲ ಸಿಕ್ಕಾಬಟ್ಟೆ ಧೂಳು ಕೂತ್ಕೊಂತೈತೆ. ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಇಷ್ಟು ಕಷ್ಟಪಟ್ಟು. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕು ಅನ್ಸಲ್ಲ ಎಲ್ಲಿದಲ್ಲೇ ಅಂದರೆ ಅವ್ರವ್ರಿಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ತಗೊಂಡು ಹಂಗೆ ಅಡುಗೆ ಮಾಡಿಕೊಂಡು ಆ ಟೈಮಿಗೆ ಸರಿಯಾಗಿ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸಿಕ್ಕಾಬಟ್ಟೆ ಎಲ್ಲ ಫುಲ್ಲು ಧೂಳಾಗಿರುತ್ತೆ. ಮತ್ತು ಹೆಂಗಿರುತ್ತೋ ಹಂಗೆ ಇರುತ್ತೆ. ಆ ಬಾಕ್ಸ್ಗಳನ್ನೆಲ್ಲ ಗೂಡಲ್ಲಿ ಇಟ್ಟುಬಿಟ್ಟಿರೋದು. ಸೊ ಈ ಥರ ಎಲ್ಲನೂ ಒಂದು ಕಡೆಯಿಂದ ಬಾಕ್ಸ್ಗಳೆಲ್ಲ ಒರೆಸ್ಕೊಂಡು ಅದೆಲ್ಲನೂ ಒರೆಸ್ಕೊಂಡು ನೀಟಾಗಿ ಮತ್ತೆ ಎಲ್ಲ ಬಾಕ್ಸ್ಗಳನ್ನ ಏನೇನು ರೆಗ್ಯುಲರ್ ಮುಂದೆ ಬೇಕೋ ಅದೆಲ್ಲ ಮುಂದೆ ಇಟ್ಕೊಂಡು ಪ್ರತಿ ಸರಿನೂ ಇದೇ ಥರ ಜೋಡಿಸ್ತೀನಿ. ಮತ್ತು ನೆಕ್ಸ್ಟ್ ಡೇ ನೋಡಿದ್ರೆ ಅದೇ ಥರನೇ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಕೆಲಸ ಮಾಡಿದೆ, ಮುಗೀತು. ಇನ್ನೇನೆಲ್ಲ ಆಲ್ಮೋಸ್ಟ್ ಆಯಿತು ಅನ್ನೋಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಯಿತು. ನಮ್ಮಪ್ಪ ಇನ್ನೇನು ಬಂದಿದ್ದರು ಮನೆಗೆ. ಈಗ ಹೊಲ್ದ ಹತ್ರ ಹೋಗ್ತೀನಿ, ಈಗ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಅವ್ರಿಗೂ ಮತ್ತು ಅಲ್ಲಿರೋರ್ಗೂ ಲೇಬರ್ಸ್ಗೂ ಎಲ್ರಿಗೂ ಸೇರಿ. ಹಾಗಾಗಿ ಮತ್ತೆ ಕಾಫಿ ಮಾಡಿ ಕೊಡೋಣ ಅಂದ್ಕೊಂಡು ಕೊಟ್ಟು ಕಳ್ಸೋಣ ಅಂದ್ಕೊಂಡು ಕಾಫಿ ಕೂಡ ಮಾಡ್ತಾಯಿದ್ದೀನಿ. ಸೊ ಅದೇ ನನಗೆ ಕಾಫಿ ಮಾಡಬೇಕಾದ್ರೆ ಟೀ ಮಾಡಬೇಕಾದ್ರೆ ಅದೊಂದಿದೆ, ಶುಗರ್ ಸ್ವಲ್ಪ ಕಡಿಮೆ ಹಾಕ್ತೀನಿ. ಅದನ್ನು ಯಾವತ್ತೂ ನಾನು ಏನೇ ಮಾಡಿದ್ರು ಟೇಸ್ಟ್ ಮಾಡೇ ನಾನು ಮಾಡೋದು. ಟೇಸ್ಟ್ ಮಾಡಿ ಅದು ಕರೆಕ್ಟಾಗಿದೆಯಾ. ಆಲ್ಮೋಸ್ಟು ಇದು ಅಡುಗೆ ಅಂದರೆ ಉಪ್ಪನ್ನು ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಯಾವಾಗ್ಲೂ. ಸೊ ಅದಲ್ಲದಂತೆ ಈ ಥರ ಕಾಫಿ ಏನನ್ನು ಮಾಡಿದ್ರೆ ಅದಕ್ಕೂ ಕೂಡ ಸಕ್ಕರೆ ಕಡಿಮೆ ಹಾಕ್ತೀನಿ. ಯಾಕೆಂದರೆ ನಾನು ಸಕ್ಕರೆ ಕಡಿಮೆ ಕುಡಿಯೋದು, ಅಂದರೆ ನಾನು ರೆಗ್ಯುಲರಾಗಿ ಕುಡಿಯೋದೇ ಇಲ್ಲ. ಬಟ್ ನಾನು ಕಡಿಮೆ ಇದ್ದರೆ ನನಗಿಷ್ಟ ಆಗೋದು, ಹಾಗಾಗಿ ಕಡಿಮೆ ಹಾಕ್ತೀನಿ. ಹೊಲದಲ್ಲಿ ಈ ಥರ ಲೇಬರ್ಸ್ಗೆ ಯಾರಿಗಾದರೂ ಕಳಿಸೋದಾದರೆ ನೋಡಿಬಿಟ್ಟು ನಾನು ಸಕ್ಕರೆ ಹೆಚ್ಚಾಗಿ ಹಾಕಿನೇ ಕಾಫಿ ಟೀ ಏನಾದರೂ ಮಾಡಿ ಕೊಟ್ಟು ಕಳ್ಸೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ. ಮನೇಲಿ ಮಾಡೋದಾದರೆ ನಾರ್ಮಲ್ ನನಗೆ ಹೆಂಗೆ ಬೇಕೋ ಹಾಗೇ ಮಾಡೋದು. ಸೊ ಅದೆಲ್ಲ ಆಯಿತು, ಕೊಟ್ಟು ಕಳಿಸಿದಾದಮೇಲೆ ಮತ್ತು ಗ್ಯಾಸೆಲ್ಲ ಗಲೀಜಾಗಿತ್ತು. ಸೊ ಈಗೆಲ್ಲ ಧೂಳೆಲ್ಲ ಹೊಡಿಯೋದು ಕ್ಲೀನ್ ಮಾಡ್ಕೊಳ್ಳೋದಾಯಿತು, ಪಾತ್ರೆ ಎಲ್ಲ ಎತ್ತಿಟ್ಕೊಳ್ಳೋದಾಯ್ತಲ್ವ. ಅದಾದಮೇಲೆ ಈಗ ಫೈನಲಾಗಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಇನ್ನೇನು ಕೆಲಸ ಎಲ್ಲ ಮುಗ್ದೋಗುತ್ತೆ ಅಂತ ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಮಾಡಿದ್ರೂ ಮುಗಿಯೋದ ಕೆಲಸ ಅಂದರೆ ಈ ಮನೆ ಕೆಲಸ. ಯಪ್ಪ ದೇವ್ರೆ, ನನಗಾದರೂ ಅವಾಗವಾಗ ಗ್ಯಾಪ್ ತೊಗೊಂಡೇ ಮಾಡ್ತೀನಿ. ನಾನೇನು ನೋಡೋಂಗೇನು ಫುಲ್ ಕಂಟಿನ್ಯೂಸಾಗಿ ಕೆಲಸ ಮಾಡಲ್ಲ. ಈಗಲೇ ಆಗಲೇ ಮಾಡಬೇಕು ಅನ್ನೋ ಥರ ಏನಿಲ್ಲ ನಮ್ಮ ಮನೇಲಿ. ಹಾಗಾಗಿ ಮಾಡ್ತಾಯಿರ್ತೀನಿ. ಒಟ್ಟಲ್ಲಿ ಮಾಡಿ ಕುತ್ಕೊಬಿಟ್ರೆ ಆಗುತ್ತೆ ಅಂದ್ಕೊಂಡು, ಅದಲ್ದಂತೆ ಕಂಟಿನ್ಯೂಸಾಗಿ ಕೆಲಸ ಮಾಡ್ಬೇಕಂದ್ರೆ ಸುಸ್ತಾಗುತ್ತೆ, ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದು ಫುಲ್ಲು ಏನಿರುತ್ತೆ ಆ ಟೇಬಲ್ ಫುಲ್ಲು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ರೈಸ್ ಕುಕ್ಕರ್ ಎಲ್ಲ ಒರೆಸ್ಕೊಂಡು ಮಿಕ್ಸಿ ಎಲ್ಲ ಒರೆಸ್ಕೊಂಡು ಆ ಟೇಬಲ್ ಎಲ್ಲ ಕ್ಲೀನಾಗಿ ಎಲ್ಲ ಡಸ್ಟ್ ಆಗಿರುತ್ತಲ್ವ, ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಕ್ಲೀನ್ ಆದಂಗೆ ಆಯಿತು. ಫುಲ್ಲೇ ಫೈನಲಾಗಿ ಎಲ್ಲ ಕೆಲಸ ಮುಗೀತಪ್ಪ ಅಂತ ಕೂತ್ಕೊಂಡೆ. ಮತ್ತೆ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮನೆ ಹತ್ರ ಮತ್ತೆ ಒಂದು 5 ಜನ ಲೇಬರ್ಸ್ ಬಂದರು. ನಮ್ಮಪ್ಪ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ, ಊಟಕ್ಕೆ ರೆಡಿ ಮಾಡು ಅವ್ರಿಗೂ ಅಂತ ಹೇಳಿದ್ರು. ಹಾಗಾಗಿ ಸಾಂಬಾರು ಇತ್ತಲ್ಲ, ಮತ್ತು ರೈಸ್ ಕಿಟ್ಟಿದ್ದಾಯಿತು, ಬಟ್ಟೆ ಮಡ್ಚೋದೆಲ್ಲ ರಾಶಿ ಇತ್ತು. ಆದರೆ ನನ್ನ ಕೈಲಂತೂ ಆಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.